ಸರ್ ತಮ್ಮ ಕ್ಯಾಂಡಿಡೇಟ್ ಹಾಕ್ತೀರಾ ಹೆಂಗೆ ಸರ್? ಚರಂತಿಮಠರು ಬಹಿರಂಗವಾಗಿ ಕೇಳ್ತಾ ಇದ್ದಾರೆ ನಮಗೆ ತನ್ನವ್ರ ಬೆಂಬಲ ಕೊಡಲಿ ಅಂತ ಹೇಳಿ. ಅದೇ ನಾನು ಕೂತೀಗ ಚರ್ಚೆ ಮಾಡ್ತೀನಿ. ಏನು ನಿರ್ಣಯ ಇನ್ನೂ ನಾಳೆ ಎಷ್ಟನೇ ತಾರೀಕು 9ನೇ ತಾರೀಕಿಗೆ ನಾಮಿನೇಷನ್ ಎಷ್ಟಕ್ಕೆ ನಾಮಿನೇಷನ್ ಪ್ರಾರಂಭ ಆಗೋದು ರೀ? 23 ಅಂದರೆ ಅಷ್ಟರೊಳಗೆ ಕೂತು ಚರ್ಚೆ ಮಾಡಿ ನಿರ್ಣಯ ತೊಗೊಂಡು ಹೇಳ್ತೇವೆ. ಇನ್ನು ಅವ್ರದ್ದು ಏನೈತಿ BJP ಮಹಾನ್ ನಾಯಕರದು ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಅದಾರ ಏನು ಅದಾರು ನೋಡಬೇಕು. ಯಾರ್ಯಾರನ್ನ ಕೊಲ್ಲಬೇಕತ್ತಿರ್ತಾರೋ ಗೊತ್ತಾಗೋದಿಲ್ಲ. ರಾಜ್ಯ ಅಧ್ಯಕ್ಷ ಇದ್ದಾಮ ಅವರ ಅಪ್ಪ ಕೂಡಿ ಅಲ್ಲಿ ಶಾಮನೂರು ಜೋಡೆ ಅಡ್ಜಸ್ಟ್ಮೆಂಟ್ ಐತಿ. ಅವ್ರು BJP ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಪಾಪ ಯಾರು ಶಾಮನೂರು ಶಿವಶಂಕರಪ್ಪನವ್ರು ದಿವಂಗತ ಶಾಮನೂರು ಶಿವಶಂಕರಪ್ಪರು ಇದ್ದಾಗ ಶಿವಮೊಗ್ಗದಾಗ ರಾಘವೇಂದ್ರಿಗೆ ಓಟ್ ಹಾಕಂದ್ರು. ಯಡಿಯೂರಪ್ಪ ಇದ್ರೆ ಇಲ್ಲಿ ಶಾಮನೂರಿಗೆ ಓಟ್ ಹಾಕ್ಬೋ ಅಂತಂದರು. ಮತ್ತು BJP ಕಾರ್ಯಕರ್ತರು ಅದಕ್ಕೆ ಮನೆ ಹಮಾಲಿ ಮಾಡ್ಲಕ್ಕ ಶಾಮನೂರು ಮನೆಗೆ ಹಮಾಲಿ ಮಾಡ್ಲಕ್ಕತ್ತಾರ. ಇವರು ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷ ಬಲಿ ಕೊಟ್ಟು ತಮ್ಮ ಸ್ವಾರ್ಥ ತಮ್ಮ ಮಕ್ಕಳು ಆರಿಸಿ ಬರಬೇಕು. ಎಲ್ಲ ಕಡೆ ಹೊಂದಾಣಿಕೆ. ಶಿಕಾರಿಪುರದಲ್ಲಿ ಒಂದು ವೀಕ್ ಕ್ಯಾಂಡಿಡೇಟ್ ಸಿದ್ದರಾಮಯ್ಯ ಅವ್ರಿಗೆ DK ಶಿವಕುಮಾರ್ ಕೊಟ್ಟು ವೀಕ್ ಕ್ಯಾಂಡಿಡೇಟ್ ಹಾಕ್ಕೊಂಡು ಗೆದ್ದು ಬಂದರು. ಮುಂದೆ DK ಶಿವಕುಮಾರ್ ಹೇಳ್ದ ನಾವು ಕೊಟ್ಟ ಭಿಕ್ಷೆಯಿಂದ ನೀನು MLA ಆಗಿದೆ. ಇದು ದಾವಣಗೆರೆಯಲ್ಲೂ ನನಗೆ ಸಂಶಯ ಇದೆ. ಯಡಿಯೂರಪ್ಪ ಅವನ ಮಕ್ಕಳು ಸರಿಯಾಗಿ ಕೆಲಸ ಮಾಡ್ತಾರಿಲ್ಲತ್ತೆ. ಮತ್ತು ಇನ್ನೂ ಶಾಮನೂರವ್ರ ಮನೆಗೆ ಟಿಕೆಟ್ ಸಿಗ್ತೈತಿ ಇಲ್ಲ ಅನ್ನೋ ಒಂದು ಇನ್ನೂ ಡೌಟ್ ಇತ್ತು. ಅದೇನು ಇನ್ನೂ ಕ್ಲಿಯರ್ ಆಗಿಲ್ಲ. ಒಂದು ಹೊಂದಾಣಿಕೆ ಒಂದು ವ್ಯವಸ್ಥೆ ಕರ್ನಾಟಕ ಯಡಿಯೂರಪ್ಪ ಕುಟುಂಬ ಶಾಮನೂರವ್ರು ಮಾಡ್ಕೊಂಡಾರೆ. ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಮುಸ್ಲಿಮ್ರಿಗೆ ಕೊಟ್ಟರೆ ಶಾಮನೂರು ಮಲ್ಲಿಕಾರ್ಜುನ ಮಗನಿಗೆ BJPಗೆ ತಂದು ಟಿಕೆಟ್ ಕೊಟ್ಟರು ಆಶ್ಚರ್ಯ ಇಲ್ಲ. ಇದು ನನಗೆ 100ಕ್ಕೆ 100 ಗೊತ್ತಿರುವ ಮಾಹಿತಿ. ಕೊನೆ ಕ್ಷಣದಲ್ಲಿ ಹೇಳಿಕ್ಕಾಗೋದಿಲ್ಲ. ಎಷ್ಟೋ ವಿಧಾನಸಭೆಗಳು BJPಯಲ್ಲಿಯೂ ಎಷ್ಟೋ ಲೋಕಸಭೆ ಟಿಕೆಟ್ ಕೊಟ್ಟು ಅವ್ರು ಕಸ್ಕೊಂಡು ಮತ್ತೊಬ್ಬರು C ಫಾರ್ಮ್ ಕೊಟ್ಟಿದ್ದು ಉದಾಹರಣೆ ಅದಾವು. ಅವರಿಗೆ ಮುಸ್ಲಿಮರು ಅಂತೂ ಗುಂಡಾಗಿರಿ ಮಾಡ್ಲಾಕತ್ತಾರೆ. ನಮ್ಗೆ ಕೊಡದೇ ಇದ್ದರೆ ನೋಡ್ತೀವಿ ಚಾಲೆಂಜ್ ಮಾಡ್ತಾರೆ. ಇದು ನೋಡಿದ್ರೆ ಮುಸ್ಲಿಮರು ಇಷ್ಟೇ ಕಡಿಮೆ ಅದಾರಂದರೆ ಈ ರೀತಿ ರಾಜ್ಯದಲ್ಲಿ ದೇಶದಲ್ಲಿ ಅವರು ಧಮಕಿ ಕೊಡ್ತಾರೆ. ಇನ್ನು ಅವ್ರು 40-50% ಆದರೆ ಹಿಂದೂಗಳು ಯಾರೂ MLA MP ಆಗೋದಿಲ್ಲ. ಸಿದ್ದರಾಮಯ್ಯನೂ ಆಗೋದಿಲ್ಲ, DK ಶಿವಕುಮಾರ್ನೂ MLA ಆಗೋದಿಲ್ಲ. ಯಾಕಂದ್ರೆ 40% ಆದಾಗ ಈ ಸಿದ್ದರಾಮಯ್ಯನೇ ಯಾಕೆ ಕೇಳ್ತಾರೆ? ಜಮೀರ್ ಅಹ್ಮದ್ ಖಾನ್ನೇ ಮುಖ್ಯಮಂತ್ರಿ ಆಗ್ತಾನೆ. ಈ ಪರಿಸ್ಥಿತಿ ಇದೆ. ದಾವಣಗೆರೆಗೆ ನಾವು ಜನ ಹಿಂದೂಗಳು ಜಾಗೃತರಾಗಬೇಕು. ದಾವಣಗೆರೆ ಒಳಗೆ ಅವ್ರ ಪುಂಡಾಟಿಕೆ ಏನು ನಡೆದಿಲ್ಲ. ಅಹಿಂದ ಕೊಡುವತ್ತಾರ. ಅಹಿಂದ ಅಂದ್ರೆ ಅವ್ರು ಸಾಬ್ರ ಅಟ್ಟೆ ಅಲ್ಲಿ ಹಾಲು ಮತದವ್ರು ಕೊಡಬೇಕು. ಉಳ್ಕಿದ ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ರು ಅದಾರೆ, ಜೈನರು ಅದಾರೆ, ಸಿಖ್ರು ಅದಾರೆ, ದಲಿತರೊಳಗೆ ಅದಾರೆ. ಅಂದ್ರೆ ಅವ್ರಿಗೆಲ್ಲ ಕೂಡಿ ಅವ್ರಿಗೆ ಇಡೀ ಹಿಂದೂ ಸಮಾಜ ಓಟ್ ಹಾಕೋದಿಲ್ಲ. ಈಗ ಜನ ನಮ್ಮಲ್ಲಿ ಜಾಗೃತ ಆಗಿದ್ದಾರೆ. ಅದಕ್ಕೆ ಯಡಿಯೂರಪ್ಪ ಮತ್ತು ಪೂಜ್ಯ ತಂದೆಯ ಮಕ್ಕಳು ಹಲ್ಕ ರಾಜಕಾರಣ ಬಿಟ್ಟು ಭಾಳ ಸಲ ಹೇಳ್ತಾರೆ. ಯಡಿಯೂರಪ್ಪ ಬಾಯಿ ತೆಗೆದ್ರೆ ನಾವು ದ್ರೋಹ ಮಾಡ್ದಂಗೆ, ತಾಯಿಗೆ ದ್ರೋಹ ಮಾಡ್ದಂಗೆ. ಆ ದ್ರೋಹ ಮಾಡೋದೇ ಕೆಲಸ ಮಾಡಲಿ ಅಂತೇಳಿ ಹೊಸ ವರ್ಷ ಅವರಿಗೊಂದು ಪ್ರಾರ್ಥನೆ ಮಾಡ್ಕೋದಿಲ್ಲ, ಆದೇಶ ಮಾಡುತ್ತೇನೆ. ಈಗ ಬಾಗಲಕೋಟೆಯಿಂದ ನಿಮ್ಗೆ ನೀವೊಂದು ಅಭ್ಯರ್ಥಿ ಲಾಸ್ಟ್ ಟೈಮ್ ಹೇಳಿದ್ರಿ ಸರ್, ಬಾಗಲಕೋಟೆ ಅಭ್ಯರ್ಥಿ ಡಿಸೈಡ್ ಮಾಡಿ ಆಮೇಲೆ ಹೇಳ್ತೀನಿ ಅಂತ. ನೋಡೋಣ. ಈಗ ಚರಂತಿಮಠರು ನಮ್ಮದು ಭಾಳ ಹಳಿ ಸಂಬಂಧ ಇದೆ. ನಾವು ಅವರು ಒಂದು ರೀತಿ ಕುಟುಂಬ ನಮ್ಮ ಕಷ್ಟ ಕಾಲದಲ್ಲಿ ಅವ್ರು ಸಹಾಯ ಮಾಡಿದ್ದಾರೆ. ಅವ್ರ ಟಿಕೆಟ್ ಬಾಗಲಕೋಟೆ ಕೊಡಿಸೋದವನು ನಾನೇ. ಹಿಂದೆ ಯಡಿಯೂರಪ್ಪ ಕೂಡ ಮನಸ್ಸಿರಲಿಲ್ಲ. ಅನಂತಕುಮಾರ್ ಅವರು, ನಾನು, ಹಿಂದಿನ ಅನೇಕ ಗುರುಗಳು ಅವ್ರು ಕೊಡ್ಬೇಕಂತ ನನಗೆ ಹೇಳಿದರು. ನಾವು ಗಲಾಟೆ ಮಾಡಿ ಅವರು ಎಲ್ಲಿವರೆಗೆ ಅಂದ್ರೆ ರಾತ್ರಿ 1 ಗಂಟೆಗೆ ನಾನು ಚರಂತಿಮಠರು ಫೋನ್ ಮಾಡಿದ್ರು. ಅವ್ರು ಟಿಕೆಟ್ ತಂದು ಇಲೆಕ್ಷನ್ ಕಮಿಟಿ ಮೆಂಬರ್ ಇದ್ದೆ. ಅವ್ರು ಜಗದೀಶ್ ಶೆಟ್ಟರು ಅಧ್ಯಕ್ಷರಿದ್ದರು. ನಾನು ಜಗದೀಶ್ ಶೆಟ್ಟರಿಗೆ ಫೋನ್ ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಚರಂತಿಮಠಕ್ಕೆ ಕೊಡಬೇಕು ಅಂದಾಗ ಚರಂತಿಮಠಕ್ಕೆ ಟಿಕೆಟ್ ಕೊಟ್ಟರು. ಯಾಕೆ ರಾತ್ರಿ ನನ್ನ ಗಲಾಟೆ ಮಾಡಿದ್ರು ಫೋನ್ನಾಗ ಅವರು. ನೋಡಿ ನೀವು ಟಿಕೆಟ್ ಕೊಡ್ಸಕ್ಕಂದ್ರೆ ನಾನು ಊರಿಗೆ ಹೋಗೋದಿಲ್ಲ. ಅವಾಗ ನಾವು ರಾತ್ರಿ 1 ಗಂಟೆಗೆ ಜಗದೀಶ್ ಶೆಟ್ಟರ್ ಕೂಡ ಜಗಳಾಡಿ ರಾತ್ರಿ 1 ಗಂಟೆಗೆ ಅವ್ರಿಗೆ B ಫಾರ್ಮ್ ಕೊಡಿಸಿ 1:00ಗೆ ಫೋನ್ ಮಾಡಿದ್ರು. ಗೌಡ್ರೆ ನನ್ನ B ಫಾರ್ಮ್ ಸಿಕ್ಕಿದೆ, ನಾನು ಬಾಗಲಕೋಟೆ ಹೊಂಟಿನಂತೆ. ಈ ರೀತಿ ಸಂಬಂಧಗಳದಾವೆ. ಅದಕ್ಕೆ ಅದನ್ನೆಲ್ಲ ಚರ್ಚೆ ಮಾಡಿ ಇನ್ನೂ BJPಯಲ್ಲಿ ಕೆಲವೊಂದು ನಾಟಕ ಮಾಡ್ತಿರ್ತಾರೆ. ಯತ್ನಾಳ್ ಎದಕ್ಕೆ ಬೇಕು ನಮಗೆ, ಯತ್ನಾಳ್ ಬರೋದು ಅದಕ್ಕೆ ಅಂದರೆ ಈ ವಿಜಯೇಂದ್ರನೇ ಕೆಲವೊಂದು ನಕಲಿ ಫೇಸ್ಬುಕ್ನಲ್ಲಿ ಕೆಲವೊಂದು ಅಕೌಂಟ್ ಮಾಡ್ಯಾನ. ಅವ ಹಲ್ಕ ಕೆಲಸ ಚಾಲೂ ಮಾಡಿಬಿಟ್ಟ. ಅವನು ತಿಂಗಳ 50 ಲಕ್ಷ ರೂಪಾಯಿ ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ಅಕೌಂಟ್ಗಳನ್ನ ತಯಾರು ಮಾಡಿ ಯತ್ನಾಳ್ ಬಯಸೋದು, BL ಸಂತೋಷಿಗೆ ಬಯಸೋದು.
ಪ್ರಹ್ಲಾದ್ ಜೋಶಿಗೆ ಬಯಸೋದು ಈ ದಂಧ ಮಾಡ್ಲಕತ್ತ ನಾವು. ಅವ ಯಾರೋ 4 ಲೋಫರ್ ಅದಾರ ಬಿ ಜೆ ಪಿ ಕಾರ್ಯಾಲಯದಾಗ. ಈ ರೀತಿ ಏನು ಅವ ದಂಧ ಮಾಡ್ಲಕತ್ತಾನ ವಿಜೇಂದ್ರ. ನೀವು ಏನತ್ತಿರಲ್ಲ ತಾಯಿಗೆ ದ್ರೋಹದಿಗೆ ಏನೋ ಹೊಡಿತಿರಲ್ಲ, ನಿಮ್ಮ ಅಪ್ಪನ ಹೊಡಿತಿದ್ದ. ಈಗ ನೀನು ನಿಮ್ಮ ಅಪ್ಪನ ಸ್ಟೈಲೇ ಕನ್ನಡಿ ಮುಂದೆ ನಿಂತು ನೀ ಭಾಷಣ ಕಲ್ತಿ. ನಿನಗೇನು ಭಾಷಣ ಸುಡಗಾಡಿದ್ದಿಲ್ಲ, ನಿನ್ಗೆ ರೊಕ್ಕ ತಿನ್ನೋದು ಅಟ್ಟೇ ಬರ್ತಿತ್ತು. ಈ ಭಾಷಣ ಏನು ಕಲ್ತಿಯಲ್ಲ, ತಾಯಿಗೆ ದ್ರೋಹ ಅಂತಾಳೆ. ನಾಳೆ ಬಾಗಲಕೋಟೆದಾಗ ದಾವಣಗೆರೆಗೆ ಮಾಡಿದ್ವಿ ಸರಿ, ಇಲ್ಕಂದ್ರೆ ಶಾಮನೂರು ಜೋಡನೆ ನೀನು ಹೋಗ್ಬೇಕಾಗ್ತದೆ ಅಲ್ಲಿಗೆ. ದಾವಣಗೆರೆನೇ ಅದು ಅನುಮಾನ ಇರೋದಂತ ಸರ್. ಅನುಮಾನ ನೋಡ್ರಿ, ಅವರು ಎಲ್ಲಿ ಎಷ್ಟು ಲೋಕಸಭಾ ಸೀಟ್ ಯಡಿಯೂರಪ್ಪ ಅವ್ರ ಮಗ ಕೆಡವ್ಯಾರ. ಎಲ್ಲಿ ಚಾಮರಾಜನಗರ ಹಿಡಿದು ನಿಮ್ಗೆ ಉದಾಹರಣೆ ಹೇಳ್ತೀನಿ. ಚಾಮರಾಜನಗರನಾಗ ಡೀಲಿಂಗ್ ಮಹದೇವಪ್ಪನ ಜೋಡ, ಅದು ಮೈಸೂರು ಮಹಾರಾಜರು ಇದ್ರತ್ತೇಳಿ ಏನೋ ನಮ್ಮದು ಎಲ್ಲ ಅಲ್ಲಿ ಜನರ ಒಂದು ಋಣ ಇತ್ತು, ಮಾಡಿದ್ರು. ಇಲ್ಲಿ ಇವ್ನು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕುಮಾರಸ್ವಾಮಿ ಅವ್ರ ಲೋಕಸಭಾ ಎಲೆಕ್ಷನ್ದಾಗ ಪ್ರಚಾರಕ್ಕೆ ಬರೀ ಇಡ್ಲಿ ತಿಂದು ಬಂದಾರ, ಪ್ರಚಾರ ಮಾಡಿಲ್ಲ. ಯಡಿಯೂರಪ್ಪ ಏನು ಮಾಡ್ಯಾರಿ, ಒಂದು ಮೇನ್ ರೋಡಿಗೆ ಒಂದು ಹೋಟ್ಲ್ ಐತೆ, ಅಲ್ಲಿ ಇಡ್ಲಿ ತಿಂದು ನಾನು ಅರ್ಜೆಂಟ್ ಹೋಗೋದಿದೆ ಅಂತೇಳಿ ಅಲ್ಲಿ ಸೋಮಣ್ಣ ಅವ್ರು ಸೋಲಿಸ್ಲಕ್ಕ. ಅಲ್ಲಿ ಅಮಿತ್ ಶಾ ಅವರು ಇದ್ದ ಸ್ಟೇಜ್ನಿಂದ ಒಂದು 2 ಮಾತು ಹೇಳಿ ಹೋಗಿರತ್ತ, ಕೈಕಾಲು ಹಿಡಿದ್ರು ಸೋಮಣ್ಣ. ಪಾಪ ಪ್ರಚಾರ ಮಾಡಿಲ್ಲ, ನಾನು ಹೋಗೋದಿದೆ ಅಂತ ಹೇಳಿ ಎದ್ದು ಹೋದ್ರು. ಅಂದರೆ ಸೋಮಣ್ಣ ಪ್ರಚಾರ ಮಾಡಲಿಲ್ಲ. ಕೊಪ್ಪಳದಲ್ಲಿ ಡೀಲಿಂಗ್ ಮಾಡಿಕೊಂಡ್ರು ರೊಕ್ಕದ್ದು, ಶಿಕಾರಿಪುರದಲ್ಲಿ ಡೀಲಿಂಗು, ಶಾಮನೂರು ಕಂಪ್ನಿ ಜೋಡ ಇವ್ರು ಮೊದಲೇ ಡೀಲಿಂಗು. ಗುಲ್ಬರ್ಗಾ ಸೋಲಿಕ್ಕೆ ಇವರೇ ಕಾರಣ ವಿಜೇಂದ್ರ. ಯಾಕಂದ್ರೆ ಖರ್ಗೆನ ಜೋಡನೂ ಇವರು ಒಪ್ಪಂದಿದೆ. ಪ್ರಿಯಾಂಕಾ ಖರ್ಗೆ ಧಮಕಿ ಹಾಕದ, ನೀ ಏನು ಮಾಡಿದ್ರೆ ಪೋಕ್ಸೋ ನಿಮ್ಮ ಅಪ್ಪನ ಒಳಗೆ ಹಾಕ್ಸ್ತೀನಂತ. ಅಲ್ಲಿ ಕಲಾಸ. ರಾಯಚೂರಿನಾಗ ಒಳ್ಳೆಯ ಅಭ್ಯರ್ಥಿ ಇತ್ತು, ಬಳ್ಳಾರಿ ಒಳಗೆ ಒಳ್ಳೆಯ ಅಭ್ಯರ್ಥಿ ಇತ್ತು, ಅಲ್ಲಿ ನಮ್ಮ ಕೊಪ್ಪಳದಾಗ ಹಿಂಗೆಲ್ಲ ಮಾಡ್ತಾರೆ. ಇನ್ನು ಈ ಹಲ್ಕಾದಂದ ಬಿಟ್ಟರೆ ಒಳ್ಳೇದು. ಬೀಳಲಿಲ್ಲ ಅಂದರೆ ಕೇಂದ್ರ ಹೈಕಮಾಂಡ್ ಏನು ಕಣ್ಣು ಮುಚ್ಚಿ ಕೂತೈತಲ್ಲ. ಯಡಿಯೂರಪ್ಪ ಇದ್ದರೆ ಲಿಂಗಾಯತರು ಇರ್ತಾರೆ, ಯಡಿಯೂರಪ್ಪನ ತೆಗೆದುಬಿಟ್ರೆ ಇಡೀ ಕರ್ನಾಟಕ ಬಿ ಜೆ ಪಿ ಮುನಿಗೆ ಹೋಗ್ತದೆ. ಇವರೇನು ಉಸ್ತುವಾರಿಗಳು ಬಂದದೇನು ಕೊಡ್ತಾರಲ್ಲ, ಇದನ್ನು ನಂಬ್ಕೊಂಡು ಕುಂಟ್ರಬೇಡ್ರ ಅಂತ ಹೇಳ್ತೀನಿ ನಾನು ಅಮಿತ್ ಶಾ ಅವರಿಗೆ, ನರೇಂದ್ರ ಮೋದಿ ಅವರು. ಇದು ಮಹಾಭ್ರಷ್ಟ ಕುಟುಂಬದ. ಇದು ಹೋಗಲಿಲ್ಲ ಅಂದ್ರೆ ಬಿ ಜೆ ಪಿ ಬರೋದಿಲ್ಲ ಕರ್ನಾಟಕದಾಗ. ಎಂದೂ ಯಡಿಯೂರಪ್ಪಗೆ ಮೆಜಾರಿಟಿ ಕೊಟ್ಟಿಲ್ಲ ಕರ್ನಾಟಕದಾಗ. 104, 3 ಹಿಂಗೆ ಕೊಟ್ಟಾರ. ಅಂದರೆ ಇವನಿಂದಲೇ ಯಡಿಯೂರಪ್ಪನಿಂದಲೇ ಬೆಳಕು ಬಿದ್ದೈತೆ ಎಂದು. ಈಗ ಒಂದು ಕಾರ್ಯಕ್ರಮ ಮಾಡೋರ್ದಾರ, ಹುಟ್ಟುಹಬ್ಬ ಅಲ್ಲಿ ಚಿತ್ರದುರ್ಗ ದಾವಣಗೆರೆ. ಎದಕ್ಕೆ ಗುರ್ತೈತೆ ನನ್ನ ಶಕ್ತಿ ಏನಾಗಿದೆ, ನಾನು ನಮ್ಮ ಮಗಗೆ ಮುಖ್ಯಮಂತ್ರಿ ಘೋಷಣೆ ಮಾಡೋದಿದ್ರೆ ನಾನು ವಿರುದ್ಧ ಮಾಡ್ತೀನಂತ. ಯಡಿಯೂರಪ್ಪಂದು ಯಾವಾಗ ಜನ್ಮ ದಿವಸ ಮಾಡ್ತಾರಲ್ಲ, ದಾವಣಗೆರೆ ಮಾಡಲಿ ಚಿತ್ರದುರ್ಗ ಮಾಡಲಿ, 1 ವಾರದ ನಂತರ ನಾವು ಹಿಂದೂ ಸಮಾವೇಶ ಮಾಡ್ತೀವಿ ಅದೇ ಜಾಗದಾಗ. ಯಾವ ಜಿಲ್ಲೆ ಮಾಡ್ತಾರೆ ಅವ್ರು ಎಲ್ಲಿ ಮಾಡಿರ್ತಾರೆ, ದಾವಣಗೆರೆ ಮಾಡಿದ್ರೆ ದಾವಣಗೆರೆ ಮಾಡಿ ಅವರು 100 ಪಟ್ಟು ಜನ ಸೇರಿಸ್ತೀವಿ, 25 ಲಕ್ಷ ಜನ ಸೇರಿಸ್ತೀವಿ. ಯಡಿಯೂರಪ್ಪ ಲಿಂಗಾಯತ ಮತ್ತೇನು ಹೇಳ್ಕೊತಾನೆ, ಲಿಂಗಾಯತರು ಯಾರಿಲ್ಲ ಅವ್ನ ಬಳಿ. 1-2-3 ಸ್ವಾಮಿಗಳು ಅದಾವು. ಪೇಮೆಂಟ್ ಆದ್ಕೊಳ್ಳಿ ಅವ್ರು ಬಂದು ಯಡಿಯೂರಪ್ಪಗೆ ಮಾಡದಿದ್ದರೆ ಸ್ವಾಮಿಗಳೆಲ್ಲ ಉಗ್ರ ಹೋರಾಟ ಮಾಡ್ತೀವಿ. ಒಂದು ಮೊಣಕೋ ಪ್ಯಾಕೆಟ್ ಕೊಡ್ತಾನೆ, ಒಂದು ಗೋಡಂಬಿದು ಕೊಡ್ತಾನೆ, ಒಂದು 11,000 ರೂಪಾಯಿ ಕೊಟ್ಕೊಳ್ಳಿ. ಸಣ್ಣ ಸ್ವಾಮಿಗಳು ಹೋಗ್ತಾವೆ, 11 ಲಕ್ಷ ಕೊಟ್ಟರು ದೊಡ್ಡ ಸ್ವಾಮಿಗಳು ಹೋಗ್ತಾವೆ. ಹೋಗಿ ಆಶೀರ್ವಾದ. ಇವ್ರ ಮನ್ಯಾಗ ಅದಾವ ಓಟ. ಇವ್ರ ಭಕ್ತರಲ್ಲ, ಇವರು ದಿನ ಚಾಪಿ ಹಾಸೋರು ಮ್ಯಾಗ ಲಿಂಗ ಪೂಜಾಕ್ಕೆ ಏನು ಇದು ಕೊಡ್ತಾರಲ್ಲ, ಅದು ಮೆಟೀರಿಯಲ್ ನೀರು ತಂದು ಕುಡಿದು ಅವ್ರ ಸಹಿತ ಇವ್ರ ಮಾತು ಕೇಳೋದಿಲ್ಲ. ಇಂಥ ಸ್ವಾಮಿಗಳನ್ನ ಹಿಡ್ಕೊಂಡು ಅವ್ರ ಕಡೆಯಿಂದ ಮೋದಿಯವರಿಗೆ ಅಮಿತ್ ಶಾಗೆ ಫೋನ್ ಮಾಡಿಸೋದು, ಯಡಿಯೂರಪ್ಪನವ್ರನ್ನ ಬಿಟ್ಟರೆ ಹುಷಾರ್, ಬಿ ಜೆ ಪಿ ನಾಶ ಮಾಡ್ತೀವಿ ಅಂತ ಅವ್ರು ಹೇಳ್ತಾರಲ್ಲ. ಅವ್ರ ಕೈಗೇನೂ ಇಲ್ಲ. ಆ ಜನ್ಮ ದಿವಸ ಅಂತೇಳಿ ಮಾಡ್ತಾರಲ್ಲ, 1 ವಾರ ನಮ್ಮ ಶಕ್ತಿ ಪ್ರದರ್ಶನ, ಹಿಂದೂ ಶಕ್ತಿ ಪ್ರದರ್ಶನ. ಈ ದೇಶದ ಇವತ್ತು ರಾಜ್ಯದಾಗ ಮುಸ್ಲಿಂ ತುಷ್ಟೀಕರಣ ಎಟ್ಟಿರೋದು. ಮೊನ್ನೆ ಬಜೆಟ್ ತೆಗೆದ್ರೆ ಬರೇ ಮುಸಲ್ರ ಶಾಲೆಗಳು ಉದ್ಧಾರ, ಮುಸಲ್ರ ಮಕ್ಕಳಿಗೆ 3 ಲಕ್ಷ, ಅಂದರೆ ಹಿಂದೂಗಳ ಮಕ್ಕಳಿಗೆ ಏನೂ ಇಲ್ಲ. ದಲಿತರದ್ದು ಎಲ್ಲರೂ ಸುಮಾರು 60,000 ಕೋಟಿ ರೂಪಾಯಿ ನೀವು ಗ್ಯಾರಂಟಿ ಒಳಗೆ ಹಾಕಿದ್ರಿ. SC ST ಬಿ ರೊಕ್ಕನೂ ತಿಂದ್ರಿ, ಅದೂ ಇಲ್ಲ. ಬಜೆಟ್ ತೆಗೆದ್ರೆ ಇಷ್ಟು ಸಿಟ್ಟು ಬರ್ತದೆ. ಬರೀ ಮುಸ್ಲಿಮರು, ಅಲ್ಪಸಂಖ್ಯಾತರ ಶಾಲೆ, ಅಲ್ಪಸಂಖ್ಯಾತರಿಗೆ CBSE ಮಾಡೆಲ್ ಶಾಲೆ. ಅವ್ರು ಅಲ್ಪಸಂಖ್ಯಾತರು CBSE ನಾವು ಕಲಿಯಲ್ಲ ಎಲ್ಲ ಮಕ್ಕಳ ಜೋಡ. ಈ ಮದ್ರಸಾಗಳಿಗೆ ಹೆಲ್ಪ್ ಮಾಡೋದು, ಮೌಲಿಗಳಿಗೆ ಹೆಲ್ಪ್ ಮಾಡೋದು. ಸ್ವತಃ ಸಿದ್ದರಾಮಯ್ಯ ತನ್ನ ಸಮಾಜಕ್ಕೆ ಒಂದು 5-5 ಲಕ್ಷ ರೂಪಾಯಿ ಕುರುಬ ಸಮಾಜಕ್ಕೆ ಕುರಿ ತಗೋರಿಗೆ ಕುರಿಗೆ ಸಹಾಯಧನ ಕೊಡೋಕ್ಕೆ ತಯಾರಿಲ್ಲ. ಒಯ್ದು ಮುಸಲ್ರಿಗೆ ನಿರುದ್ಯೋಗಿ ಯುವಕರಿಗೆ 3 ಲಕ್ಷ ಕೊಡ್ತಾನಂತೆ. ಹೆಣ್ಮಕ್ಳಿಗೆ ಇದು ಕರಾಟೆ ಕಲಿಸ್ತಂತೆ, ಆತ್ಮರಕ್ಷಣೆ.
ಮುಸಲ್ಮಾನರ ಹೆಣ್ಮಕ್ಳು ಅವ್ರು ಏನಾರು ಭಾಳ ಸಂಪಾದಿತರದಾರಣ್ಣ ನಮ್ಮ ಹಿಂದೂ ಹೆಣ್ಮಕ್ಳು ಹಂಗೆ ಅವ್ರು ಹೆಂಗೆ ಜೋರು ಬಂದಿರ್ತಾರೆ ನೋಡಿದ್ರಲ್ಲಿ ದಾನ್ಲಿ ಮಾಡೋಣ ನನ್ನ ಮಗ ಕೊತ್ತಂಬರಿ ತರ್ಲಕ್ಕೆ ಹೋಗಿದ್ದೆ ಆಟಕ್ಕತ್ತಾರೆ ಆಟಕ್ಕೆಲ್ಲ ಕೊತ್ತಂಬರಿ ಸಿಗ್ತೈತೇನು ರೀ ಭಾರತ ದೇಶನಾಗ ಇಂಥ ನಾಲ್ಕರಿಗೆ ಇವತ್ತಿನ ಬಜೆಟ್ ನೋಡಿಬಿಟ್ರೆ ಎಷ್ಟು ಕೆಟ್ಟ ಅನಿಸ್ತೈತಿ. ಸಿದ್ದರಾಮಯ್ಯನವರು ಪೂರ್ತಿ ಸಾಬರ್ ಬಜೆಟ್ ಮೊನ್ನೆನೂ ಮಾಡ್ಯಾರ. ಸರ್ ಈಗ ಬಾಗಲಕೋಟೆಗೆ ತಾವು ಬೆಂಬಲ ಕೊಡ್ತಿರೋ ಇಲ್ಲ ಅನ್ನೋದು ಒಂದು ಕನ್ಫ್ಯೂಷನ್, ಕೊಟ್ಟರು ಒಂದು ಕೊಡದೇ ಇದ್ರೆ ಒಂದು ಅಂತ ಸರ್. ಹಾಂ ಅದೇ ಅದಕ್ಕೆ ನಾವು ವಿಚಾರ ಮಾಡಬೇಕಾಗೈತೆ. ನಾ ಕೊಟ್ಟು ಅಂದ್ಕೊಳ್ಳಿ ವಿಜೇಂದ್ರ ಬರೋದಿಲ್ಲ. ಏನಾಯ್ತು ಹೇಳ ಮೊನ್ನೆ ಸಿಗ್ಗಾಂವದಾಗ ನಾ ಹೋಗಿದ್ದ ಮೇಲೆ ವಿಜೇಂದ್ರ ಬಂದ. 2 ಊರಾಗ ಒಂದು ಜನ, ಒಂದು ಊರಾಗ 20 ಮಂದಿ ಇದ್ರತ್ತ, ಇನ್ನೊಂದು ಊರಾಗ ಹಾದ್ಯಾಗ 1 ಕಿಲೋಮೀಟ್ರ್ ಇನ್ನೂ ಎಂಟರ್ ಆಗೋದಿತ್ತು, ಅಷ್ಟೇ ಜನನೇ ಸೇರಿಲ್ಲ ಅನ್ನತ್ತ. ಅದು ಯಾವುದದು ಒಂದು ಮುಸ್ಲಿಮ್ 70% ಮುಸ್ಲಿಮ್ ಇದ್ದ ಊರು ಐತದು, ಇಲ್ಲಿ ಏನೋ ಹೆಸರು ಐತದು, ಯಾವುದೋ ಕ್ರಾಸ್ ಹತ್ತಾರಲ್ರಿ, ಆ ಊರಾಗ ಜನ ಸೇರಿಲ್ಲತ್ತು ವಾಪಸ್ ಹೋದ್ರು. ನಾವು ಹೋದಾಗ ನನ್ನ ಜೋಡ ಪ್ರಹ್ಲಾದ್ ಜೋಶಿಯವರು ಬಂದಿದ್ದರು, 8,000 ಮಂದಿ ಕುಡಿದ್ರು. ಇನ್ನೊಂದ್ರಾಗ ಎಲ್ಲಿ 15 ಮಂದಿ ಸೇರಿದ್ರಲ್ಲ ಅಲ್ಲಿಯೂ 10,000 ಮಂದಿ ಇತ್ತು. ರಾತ್ರಿ 8 ಬಿಟ್ಟು ಹೋಗಿ ಏನು ಕುತಂತ್ರ ಮಾಡೋದು. ಬೊಮ್ಮಾಯರ ಮಗನ ಸೋಲಿಸ್ಲಕ್ಕೂ ಇವ್ರ ಕೈ ಐತಿ ಒಳಗೆ. ಪಾಪ ಬೊಮ್ಮಾಯ ಟಿ ವಿ ಮುಂದೆ ಇದ್ರ ಮುಂದೆ ಹೇಳೋದಿಲ್ಲ ಅವರು, ನಮ್ಮ ಮುಂದೆ ಎಲ್ಲ ಹೇಳ್ತಾರೆ ಅವರು, ಏನು ರೀ ಬಂದು ಎಲ್ಲನೂ ಕೆಡಿಸಿ ಹೋದ್ರು ಅಂತೇಳಿ. ಅದಕ್ಕೆ ನಾವು ಹಂಗೆ ಮಾಡೋದಿಲ್ಲ, ನಾವು ಮಾಡೋದಿದ್ದು ನಿಷ್ಠಾದಿಂದ ಮಾಡ್ತೀವಿ. ನಮ್ಮದು ಅವಶ್ಯಕತೆ ಬಗ್ಗೆ ಈಗಾಗಲೇ ವಿವರಣೆ ಚರಂತ ಮಾಡ್ರೆ ಹೇಳ್ಯಾರ. ಆದರೂ ಅವರ ವೈಯಕ್ತಿಕವಾಗಿ ನೋಡಿರಿ, ನಾವು ವಿವರಣೆ ಚರಂತ ಮಾಡ್ರೆ ಹೇಳ್ದಲ್ಲ, ಭಾಳ ಎಲ್ಲ ಕಷ್ಟ, ನಮಗೂ ಕಷ್ಟ ಬಂದಾಗ ಅವ್ರು ಸಹಾಯ ಮಾಡ್ಯಾರ. ಮತ್ತು ಎಷ್ಟೋ ಸಲ ಎಷ್ಟೋ ಮಕ್ಕಳದು ನಾವು ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು ಹೇಳಿದ್ರು ಅವಾಗಿಂದ ಅವಾಗ ತೊಗೊಂಡಾರ. ನಮ್ಮದು ಉಪಕಾರ ಐತೆ ವಿವರಣೆ ಚರಂತಿ ಮಾಡಿರೋದು. ಅವರು ನನ್ನ ಮ್ಯಾಗೂ ಉಪಕಾರ ಐತೆ. ನಾನು ಅವರಿಗೆ ಸಾಕಷ್ಟು ಹೆಲ್ಪ್ ಮಾಡ್ಯಾರ. ಸೂಕ್ತ ಸಂದರ್ಭದಾಗ ಹೆಂಗೆ ನಾವು ಬೆಂಬಲ ಕೊಡಬೇಕು, ಏನು ಮಾಡಬೇಕು, ದಾವಣಗೆರೆಗೆ ಏನು ಮಾಡಬೇಕು, ದಾವಣಗೆರೆ ಒಳಚಿತ್ರ ಏನೈತಿ ನಾವು ನೋಡ್ತೀವಿ. ಅಂತಿಮವಾಗಿ ಬಿ ಫಾರ್ಮ್ ಕೊಟ್ಟು ಕೊನೆಯ ದಿವಸ ಅಧಿಕೃತವಾಗಿ ಯಾರು ಪಾರ್ಟಿ ಕಾರ್ಯಕರ್ತರು ಇದೇನು ಅಭ್ಯರ್ಥಿ ಆಗ್ತಾರೋ ಅವತ್ತು ನಾವು ನಿರ್ಣಯ ಮಾಡ್ತೀವಿ.